ಎಲ್ರಿಗೂ ನಮಸ್ಕಾರ. ಜನವರಿ 2025 ಪ್ರಚಲಿತ ಘಟನೆಗಳ ಪಾರ್ಟ್ 1 ವಿಡಿಯೋನ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಅರ್ಪಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರಚಲಿತ ಘಟನೆಗಳನ್ನು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಲಿಸನ್ ಸ್ಟಡಿ ಪಾಯಿಂಟ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಯನ್ನು ಪಡೆಯಲು ಹಗಲು ರಾತ್ರಿ ಶ್ರಮಿಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ನಾನು ಜನವರಿ 2025 ಪ್ರಚಲಿತ ಘಟನೆಗಳು ಭಾಗ 1 ಮಾಡ್ತಾಯಿದ್ದೀನಿ. ಇದು ನಿಮಗೆ ಉಪಯೋಗಕ್ಕೆ ಖಂಡಿತ ಬರುತ್ತೆ. ಸುಮ್ಮನೆ ಏನೋ ವಿಡಿಯೋ ಮಾಡಬೇಕು ಅಂತ ಮಾಡಿಲ್ಲ. ನಾನು ಏನು ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಮಾಡ್ತೀನಿ. ವಿಡಿಯೋದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ನಿಮ್ಮ ಎಕ್ಸಾಮ್ಗೆ ಖಂಡಿತವಾಗಿ ಬಂದೇ ಬರುತ್ತೆ. ವಿಡಿಯೋದಲ್ಲಿ ಸ್ವಲ್ಪ ಅಕ್ಷರಗಳು ತಪ್ಪಾಗಿರ್ಬೋದು, ಇಲ್ಲ ಕೆಲವೊಂದು ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅದನ್ನು ಕ್ಷಮಿಸಿ. ಆದರೆ ಯಾವುದೇ ರೀತಿ ಮಿಸ್ಟೇಕ್ ಆಗಿದ್ರೂ ಅಕ್ಷರಗಳಲ್ಲಿ ಮಿಸ್ಟೇಕ್ ಆಗಿರುತ್ತೆ ಹೊರತು ಯಾವುದೇ ಪ್ರಶ್ನೋತ್ತರಗಳಲ್ಲಿ ಯಾವುದೇ ತಪ್ಪು ಮಾಹಿತಿಯನ್ನು ನೀಡೋದಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಮಾಡಾಕ್ತೀನಿ. ನೋಟ್ಸ್ ಮಾಡ್ಕೊಳ್ಳಿ. ಜಾಬ್ ತೊಗೋಬೇಕು, ಲೈಫ್ ಸೆಟ್ಲ್ ಆಗಬೇಕು ಅಂತ ಯಾವ ನಿಮ್ಮ ಕನಸಿನ ಕೆಲಸ ನಿಮಗೆ ಸಿಗಲಿ. ನಿಮ್ಮ ಕನಸಿನ ಸರ್ಕಾರಿ ನೌಕರಿ ನಿಮಗೆ ಸಿಗೋಕೆ ನನ್ನ ಕಡೆಯಿಂದ, ಈ ಒಂದು ವಿಡಿಯೋ ಕಡೆಯಿಂದ ಸಣ್ಣದೊಂದು ಸೇವೆ. ಉಪಯೋಗಿಸ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಯಶಸ್ಸು ನಿಮ್ಮದಾಗಲಿ. ಇಷ್ಟು ಹೇಳ್ತಾ ಮೊದಲನೇ ಕ್ವಶನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೇಳ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ವಿಜಯ್ ಹಜಾರೆ ಟ್ರೋಫಿ 2024-25 ಗೆದ್ದ ತಂಡ ಯಾವುದು? 2024-25ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಕರ್ನಾಟಕ ತಂಡವು ಗೆದ್ದುಕೊಂಡಿದೆ. ವಡೋದರದಲ್ಲಿ ನಡೆದಿರುವ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡವು ವಿದರ್ಭ ತಂಡವನ್ನು ಸೋಲಿಸಿ 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಈ ಗೆಲುವಿನೊಂದಿಗೆ ತಮಿಳುನಾಡು ಮತ್ತು ಕರ್ನಾಟಕ ವಿಜಯ್ ಹಜಾರೆ ಟ್ರೋಫಿಯನ್ನು ತಲಾ 5 ಬಾರಿ ಗೆದ್ದು ಸಮಬಲವನ್ನು ಸಾಧಿಸಿದಂತಾಗಿದೆ. ಬಿಸಿಸಿಐಯು ವಿಜಯ್ ಹಜಾರೆ ಟ್ರೋಫಿಯನ್ನು ಆಯೋಜನೆ ಮಾಡುತ್ತದೆ. ವಿಜಯ್ ಹಜಾರೆ ಟ್ರೋಫಿಯು ಏಕದಿನ ಪಂದ್ಯದ ಆಟವಾಗಿದೆ. ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಯಾವುದಕ್ಕೆ ಸಂಬಂಧಿಸಿದೆ? ಇದು ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಒಂದು ಥೀಮ್ ಆಗಿದೆ. ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ 2025 ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಥೀಮ್ ಆಗಿದೆ. ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಿದೆಲ್ಲ, ತುಂಬ ಇಂಪಾರ್ಟೆಂಟ್ ಇದೆ. ಮುಂದೆ ನಡೆಯೋ ಯಾವುದಾದ್ರೂ ಒಂದು ಕ್ವಶನ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿನಾದರೂ ಥೀಮ್ ಆದರೂ ಕೇಳ್ಬೋದು, ಅಥವಾ ಉಲ್ಟಾ ಮಾಡಿ ಏನು ಬೇಕಾದ್ರೂ ಕೇಳ್ಬೋದು. ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ 2025 ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಥೀಮ್ ಆಗಿದೆ. ಪ್ರತಿ ವರ್ಷ ಜನವರಿ 23ರಂದು ಆಚರಿಸುವ ಪರಾಕ್ರಮ್ ದಿವಸ್ ಯಾರ ಜನ್ಮದಿನದ ನೆನಪಿಗೋಸ್ಕರ ಆಚರಿಸಲಾಗುತ್ತದೆ? ಇದು ಸುಭಾಷ್ ಚಂದ್ರ ಬೋಸ್ರವರ ಒಂದು ಜನ್ಮದಿನದ ನೆನಪಿಗೋಸ್ಕರ ಆಚರಣೆ ಮಾಡಲಾಗುತ್ತದೆ. ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನದ ನೆನಪಿಗೋಸ್ಕರ ಪ್ರತಿ ವರ್ಷ ಜನವರಿ 23ರಂದು ಪರಾಕ್ರಮ್ ದಿವಸ್ ಅನ್ನು 2021ರಿಂದ ಆಚರಿಸಲಾಗುತ್ತಿದೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವ ರಾಸ್ ದ್ವೀಪಗಳಿಗೆ ಸುಭಾಷ್ ಚಂದ್ರ ಬೋಸ್ರವರ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಬೋಸ್ರವರು ಜನವರಿ 23, 1897ರಲ್ಲಿ ಒಡಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ಹಾಗೆಯೇ 1945 ಆಗಸ್ಟ್ 18ರಂದು ವಿಯೆಟ್ನಾಂನ ಸೈಗಾನ್ನಲ್ಲಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದರು ಎಂದು ನಂಬಲಾಗಿದೆ. ಅದು ಮಲ್ಲದ ಅಂತಿದೆ, ಅದು ರಾಂಗ್ ಆಗಿದೆ. ಮನೀಸ್ ಇಂಡೋ-ಬರ್ಮಾನಿಕಾ ಪ್ಯಾಂಗೋಲಿನನ್ನು ಕಂಡುಹಿಡಿದಿರುವುದು ಯಾವ ಇಲಾಖೆ? ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವು ಹೊಸ ಒಂದು ಏನು ಪ್ರಭೇದದ ಪ್ಯಾಂಗೋಲಿನನ್ನು ಕಂಡುಹಿಡಿದಿದ್ದಾರೆ. ಅದಕ್ಕೆ ಮನೀಸ್ ಇಂಡೋ-ಬರ್ಮಾನಿಕಾ ಪ್ಯಾಂಗೋಲಿನ್ ಅಂತ ನಾಮಕರಣ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆ ನೋಡೋಣ. ಈ ಹೊಸ ಪ್ರಭೇದವು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಪ್ರಭೇದವು ನಶಿಸಿ ಹೋಗುವ ಹಂತದಲ್ಲಿದ್ದು ಇದನ್ನು ಸಂರಕ್ಷಿಸುವ ಅಗತ್ಯವನ್ನು ತೋರಿಸುತ್ತದೆ. ಇಂಥ ಎಷ್ಟೋ ಪ್ರಭೇದಗಳು ನಶಿಸಿ ಹೋಗುವ ಹಂತದಲ್ಲಿದ್ದರೂ ಸಂರಕ್ಷಿಸಬೇಕು ಅಂತ ಹೇಳ್ತಾರೆ, ಆದರೆ ಯಾವುದು ಸಂರಕ್ಷಿಸಿರೋದು ನಾವು ನೋಡಿಲ್ಲ. ಆದರೆ ನಮಗೆ ಇಷ್ಟು ಎಕ್ಸಾಮಿಗೆ ಬೇಕಾದಷ್ಟು ಇದು ಯಾವ ಒಂದು ಪ್ರಭೇದಕ್ಕೆ ಸಂಬಂಧಪಟ್ಟಿದೆ, ಇದು ಪ್ಯಾಂಗೋಲಿನಲ್ಲಿ ಹೊಸ ಪ್ರಭೇದ ಎಲ್ಲಿ ಕಂಡುಬರುತ್ತದೆ, ಇದನ್ನು ಯಾವ ಇಲಾಖೆ ಕಂಡುಹಿಡಿದು ಸಾಕು ನಮಗೆ. ಮ್ಯಾಗ್ನಟಿ ಎಂಬ ಫಿನ್ಟೆಕ್ ಸಂಸ್ಥೆಯು ಯಾವ ದೇಶಕ್ಕೆ ಸಂಬಂಧಿಸಿದೆ? ಇದು ಒಂದು UAE ದೇಶಕ್ಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ದೇಶಕ್ಕೆ ಸಂಬಂಧಿಸಿದ ಒಂದು ಫಿನ್ಟೆಕ್ ಸಂಸ್ಥೆಯಾಗಿದೆ ಮ್ಯಾಗ್ನಟಿ ಎಂಬುದು. ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ನೋಡೋಣ ಇವಾಗ. UAEನಲ್ಲಿ ಭಾರತೀಯ ಪ್ರಯಾಣಿಕರಿಗೆ ಪಾವತಿಗಳನ್ನು ಸುಲಭವಾಗಿಸಲು NPCI ಇಂಟರ್ನ್ಯಾಷನಲ್ ಆ್ಯಂಡ್ ಮ್ಯಾಗ್ನಟಿ ಸಂಸ್ಥೆಯು ಇದು ಒಪ್ಪಂದ ಮಾಡಿಕೊಂಡಿದೆ. ಪ್ರಸ್ತುತ UPI 7 ದೇಶಗಳಲ್ಲಿ ಅಂಗೀಕಾರವಾಗಿದೆ. ಆ 7 ದೇಶಗಳಲ್ಲಿ ಭಾರತವನ್ನು ಸೇರಿಸ್ಕೊಂಡ್ರೆ
ಯಾವ್ಯಾವ ಅಂದರೆ ನೋಡೋದಾದರೆ ನೇಪಾಳ, ಮಾರಿಷಸ್, ಭೂತಾನ್, ಭಾರತ, ಶ್ರೀಲಂಕಾ, ಫ್ರಾನ್ಸ್, ಸಿಂಗಾಪುರ ಈ 7 ದೇಶಗಳಲ್ಲಿ ಅಂಗೀಕಾರವಾಗಿದೆ. ನೀವು UPI ಯೂಸ್ ಮಾಡ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ನ್ಯೂ ಗ್ಲೆನ್ ಎಂಬುದು ಏನು? ಇದೊಂದು ರಾಕೆಟ್ ಆಗಿದೆ. ನ್ಯೂ ಗ್ಲೆನ್ ಎಂಬುದು ರಾಕೆಟ್ ಆಗಿದೆ. ಯಾವುದೇ ವಿಮಾನ, ಹಡಗು, ಐಷಾರಾಮಿ ನೌಕೆ ಅಲ್ಲ, ರಾಕೆಟ್ ಆಗಿದೆ. ಈ ನ್ಯೂ ಗ್ಲೆನ್ ರಾಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ನಾವಿವಾಗ. ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ರವರು ಸ್ಥಾಪಿಸಿರುವ ಬ್ಲೂ ಒರಿಜಿನ್ ಏರೋಸ್ಪೇಸ್ ಕಂಪನಿಯ ರಾಕೆಟ್ ಆಗಿದೆ ಯಾವುದು? ನ್ಯೂ ಗ್ಲೆನ್ ಎಂಬುದು. ಈ ರಾಕೆಟನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಎಲ್ಲಿ ಅಂದರೆ ಫ್ಲೋರಿಡಾದ ಕೇಪ್ ಕೆನವೆಲ್ ಉಡಾವಣಾ ಕೇಂದ್ರದಿಂದ. ಚೆನ್ನಾಗಿ ಓದ್ಕೋಬೇಕಿದನ್ನು. ನ್ಯೂ ಗ್ಲೆನ್ ಏನು ಒಂದು ರಾಕೆಟ್ ಇದೆಯಲ್ಲ, ಅದು ಜೆಫ್ ಬೆಜೋಸ್ ಅವರ ಅಮೆಜಾನ್ ಕಂಪ್ನಿಗೆ ಸಂಬಂಧಿಸಿದೆ. ಇದು ಎಲ್ಲಿ ಉಡಾವಣೆ ಮಾಡಿದ್ರು ಅಂತ ಕೇಳ್ಬೋದು. ಫ್ಲೋರಿಡಾದ ಕೇಪ್ ಕೆನವೆಲ್ನಲ್ಲಿ. ತೆಂಗಿನ ಮರ ಏರುವವರಿಗೆ ಯಾವ ವಿಮಾ ಯೋಜನೆಯನ್ನು ಜಾರಿ ಮಾಡಲಾಗಿದೆ? ನೋಡಿ, ತೆಂಗಿನ ಮರ ಏರುವವರೆಗೂ ಒಂದು ವಿಮಾ ಯೋಜನೆಯನ್ನು ಇತ್ತೀಚೆಗೆ ಜಾರಿ ಮಾಡಿದ್ದಾರೆ. ಯಾಕೆಂದರೆ ತುಂಬ ರಿಸ್ಕ್ ಕೆಲಸ ಅಲ್ವಾ, ಹಾಗಾಗಿ. ಅದು ಯಾವುದು ಅಂದರೆ ನಾನಿದು ಹೈಲೈಟ್ ಮಾಡಿಲ್ಲ. ಅದನ್ನು ನಾನು ಆನ್ಸರ್ ನಾನೇ ಹೇಳ್ತೀನಿ, ನೀವು ಗೆಸ್ ಮಾಡಿ. ನಾನು ಇವಾಗ ಮಾತಾಡುವಾಗ ಗೆಸ್ ಮಾಡಿ. ಇದು ಆಪ್ಷನ್ ಬಿ ಇದೆಯಲ್ಲ, ಖೇರಾ ಸುರಕ್ಷಾ ಪ್ಲಾನ್. ಈ ಏನು ಯೋಜನೆ ಇದೆಯಲ್ಲ, ಇದು ತೆಂಗಿನ ಮರವರಿಗೆ ಸಂಬಂಧಿಸಿದ ವಿಮಾ ಯೋಜನೆಯಾಗಿದೆ. ಇತ್ತೀಚೆಗೆ ಯಾವ ಗ್ರಹದ ಉಪಗ್ರಹದಲ್ಲಿ ಮಂಜುಗೆಡ್ಡೆಯ ದಪ್ಪ ಪದರ ಕಂಡು ಬಂದಿದೆ? ಇದನ್ನು ಆನ್ಸರ್ನ ನೀವೇ ಕಮೆಂಟ್ ಮಾಡಿ. ಯಾವ ಗ್ರಹದ ಉಪಗ್ರಹದಲ್ಲಿ ಮಂಜುಗೆಡ್ಡೆಯ ದಪ್ಪ ಪದರ ಕಂಡು ಬಂದಿದೆ? ಮುಂದಿನ ವಿಡಿಯೋ ಪಾರ್ಟ್ 2ನಲ್ಲಿ ಆನ್ಸರ್ ಮಾಡ್ತೀನಿ. ಈ ಲಿಸನ್ ಸ್ಟಡಿ ಪಾಯಿಂಟ್ ನಾಲೆಡ್ಜ್ ಕ್ಯಾನ್ ಚೇಂಜ್ ಎವ್ರಿ ಒನ್ಸ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.